ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಬಂದು ಮಂಗಳವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಎಲ್ಲ ಕೆಲಸ ಮುಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಆ್ಯಂಡ್ ನನ್ನ ಮಗಳು ಕೂಡ ನಿದ್ದೆನ ಮುಗಿಸಿ ಎದ್ದು ಬಂದಿದ್ಲು. ಅವಳಿಗೆ ಬಾದಾಮಿ ತಿನ್ಸೋಣ ಅಂತ ಅದನ್ನ ತುರಿತಾ ಇದ್ದೆ. ಅವಳು ಅಲ್ಲೂ ಕಿತಾಪತಿ ಮಾಡ್ತಾ ಕೂತಿದ್ಲು. ಹಂಗೋ ಹೆಂಗೋ ತುರಿದು ಅವಳಿಗೆ ಬಾದಾಮಿ ಕೂಡ ತಿನ್ನಿಸ್ತಾ ಇದ್ದೀನಿ. ಅದರಲ್ಲೂ ಉಗಿತಾಳೆ, ಆದರೂ ಮತ್ತೆ ಮತ್ತೆ ತಿನ್ನಿಸ್ತಾ ಇರ್ತೀನಿ. ಇನ್ನು ಅದ್ರ ಜೊತೆಗೆ ಬಾಳೆಹಣ್ಣು ತಿನ್ನಿಸ್ಬಿಡೋಣ ಅಂತ ಹೇಳ್ಬಿಟ್ಟು ತಿನ್ನಿಸ್ತಾ ಇದ್ದೆ. ಅವಳು ಆ ಬಾಳೆಹಣ್ಣು ತಿನ್ನಲಿಲ್ಲ, ಉಗಿದ್ಲು ಕೆಳಗಡೆ. ನಾನು ಅದನ್ನೇ ತೆಗೆದ್ಬಿಟ್ಟು ಮತ್ತೆ ವಾಪಸ್ ತಿನ್ನಿಸ್ದೆ ಅವಳಿಗೆ. ಅದಾದಮೇಲೆ ಚೆನ್ನಾಗೇ ತಿಂದಳು. ಅಲ್ಲಿ ನಾಯಿಗೆ ತೋರಿಸ್ಕೊಂಡು ತಿನ್ನಿಸ್ತಾ ಇದ್ದೆ, ತಿಂದಳು. ಅದಾದಮೇಲೆ ನಾನು ಕಾಫಿ ಮಾಡಿಕೊಂಡು ಕುಡಿದೆ. ಅಲ್ಲೇ ನನ್ನ ಮಗಳು ಕುತ್ಕೊಂಡು ಆಟ ಆಡ್ತಾ ಇದ್ಲು. ಅವಳಿಗೆ ಅಡುಗೆ ಮನೆಗೆ ಬಂದರೆ ನನಗೆ ಅರ್ಶಿನದ ಪುಡಿ ಡಬ್ಬ, ಕಾಫಿ ಪುಡಿ ಡಬ್ಬ ಕೊಡು ಅಂತ ಕೇಳ್ತಾ ಹಠ ಮಾಡ್ತಾ ಇರ್ತಾಳೆ. ಅವಳು ಕೊಡೋವರೆಗೂ ಬಿಡೋದೇ ಇಲ್ಲ. ಮಧ್ಯಾಹ್ನ ಮಜ್ಜಿಗೆ ಸಾಂಬಾರಿತ್ತು, ಸೊ ಅದನ್ನೇ ಊಟ ಮಾಡ್ಕೊಂಡ್ವಿ. ನನ್ನ ಮಗಳನ್ನ ಮಲಗಿಸ್ಬಂದು ನಾನು ರಾತ್ರಿ ಸಾಂಬಾರಿಗೆ ಏನೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸೊಪ್ಪಿತ್ತು, ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಹೇಳಿ ಸೊಪ್ಪನ್ನ ಬೇಯಾಕ್ತಾಯಿದ್ದೆ. ಅದನ್ನು ರಾತ್ರಿ ಏನಕ್ಕೆ ಮಾಡೋಕ್ಕಾಗಲ್ಲ ಅಂದರೆ ನನ್ನ ಮಗಳು ಬಿಡೋದಿಲ್ಲ. ಸೊ ಹಂಗಾಗಿ ಅವಳು ಮಲ್ಕೊಂಡಾಗಲೇ ಮಾಡಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಕಟ್ ಮಾಡಿ ತೊಳೆದ್ಬಿಟ್ಟು ನಾನು ಕುಕ್ಕರ್ಗೆ ಹಾಕಿ ವಿಷಲಿಗೆ ಇಟ್ಬಿಟ್ಟೆ. ಅದಾದಮೇಲೆ ಖಾರ ಎಲ್ಲ ರುಬ್ಕೊಂಡು ಆದಮೇಲೆ ನಾನು ಸಾಂಬಾರಿಗೂ ಕೂಡ ಸೆಟ್ ಮಾಡಿ ಇಟ್ಟು ಇನ್ನು ಮೆಕ್ಕಿದ ಸೊಪ್ಪಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೋತಾ ಇದ್ದೀನಿ. ಅಷ್ಟರಲ್ಲಿ ಸಾಂಬಾರು ಕೂಡ ಕುದೀತಾ ಇತ್ತು. ಅದಾದಮೇಲೆ ನನ್ನ ಮಗಳು ಅಷ್ಟರಲ್ಲಿ ಎದ್ಬಿಟ್ಲು. ಅವಳುವೆ ನೋಡಿ ಅಲ್ಲಿ ಎದ್ದು ಬಂದವಳೆ ಮಹಾರಾಣಿ. ಹಾಗೆ ಸ್ವಲ್ಪ ಅನ್ನ ತಿಂದ್ಕೊಂಡು ಹಾಗೆ ರಿಲ್ಯಾಕ್ಸ್ ಆಗಿ ಮಲ್ಕೊಂಡು ಟಿ ವಿನ ನೋಡ್ತಾ ಇದ್ವಿ. ಇತ್ತೀಚೆಗೆ ನನ್ನ ಮಗಳು ಕೂಡ ಟಿ ವಿ ನೋಡೋದು ಅಭ್ಯಾಸ ಮಾಡ್ಕೋತಾ ಇದ್ದಾಳೆ, ಸ್ವಲ್ಪನೇ. ಅದಾದಮೇಲೆ ನಾವು ಆಚೆ ಕಡೆ ಹೋಗಿ ಬಂದು ನನ್ನ ಮಗಳಿಗೆ ಹಾಲು ಕಾಯಿಸ್ಕೊಂಡು ನಾನು ಕೂಡ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾದಲ್ಲಿ ಫಾಲೋ ಮಾಡಿ. ಥ್ಯಾಂಕ್ ಯು.